ಹಾಗೂ ಇಂದು ಆಗಮಿಸಿದ ನಮ್ಮ ಹುಲಸಗೇರಿಯ ತಾಯಂದಿರು ಬಹಳ ಜನ ಬಂದಿದ್ದಾರೆ. ಇನ್ನು ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಸಮಸ್ತ ಸದ್ಭಕ್ತ ಶರಣ ತಂದೆ ತಾಯಂದಿರಿಗೆ ಅನಂತ ಶರಣುಗಳನ್ನು ಸಮರ್ಪಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರವೇಶವಾಗೋಣ. ಇಂದು ವಿಷಯ ಬಹಳ ಸುಂದರವಾಗಿರ್ತಕ್ಕಂಥ ವಿಷಯ. ಅದು ಎಷ್ಟು ಹೇಳಿದ್ರೂ ಮುಗಿಲಾರ್ದಂಥ ವಿಷಯ. ನಾವು ಮುಗಿಸಾಕೊಂಟೇವು, ಹಂಗ ಟಿಂಕಟ್ ಮಾಡಿ ಗುದ್ದಾಡಿ ಮುಗಿಸ್ಬೇಕಿದನ್ನು ಹೆಂಗಾರ ಮಾಡಿ. ನೀವೊಂದು 20 ನಿಮಿಷ ಮಾತಾಡ್ರಿ, ನೀವೊಂದು 10 ನಿಮಿಷ ಮಾತಾಡ್ರಿ, ನೀವೊಂದು ಅರ್ಧ ತಾಸು ಮಾತಾಡ್ರಿ, ನೀವೊಂದು 2 ಮಾತು ಮಾತಾಡ್ರಿ, ಮುಗಿಸ್ರಿ ಇದನ್ನು ಹೆಂಗಾರ ಮಾಡಿ. ಒಟ್ಟು ಮುಗಿಸಾಕ ನಿಂತೇವೆ ನಾವು. ಮುಗಿದೈತ್ರಿ ಅವು ಔಪಚಾರಿಕವಾಗಿ ಮಾತಾಡೋದು ಐತದ. ಅವು ಒಂದೊಂದು ನೆನಪಕ್ಕೊಂತ ಹೋಗ್ಕ ಹೇಳ್ಕೊಂತ ಹೋಗ್ಬೇಕು ಅನಿಸ್ತೈತಿ. ಹಂಗೆ ಮಾಡೋಂಗಿಲ್ಲ ಅದನ್ನು. ಹಂಗೆ ಮಾಡ್ಕೊಂತ ಆದ್ರೆ ಮುಂದಿಂದೆಲ್ಲ ಕೆಡ್ತೈತಿ. ಅದನ್ನು ನೋಡ್ಕೊಂಡು ಏನೈತಲ್ಲ ಅಲ್ಲೇ ಸುದ್ದು ಮಾಡಿ ಯಪ್ಪ ಎಲ್ಲ ನಿಂದ ಐತಿಪ್ಪ, ಎಲ್ಲ ಗೊತ್ತಿದ್ದು ಮಾತು ಐತಿ. ನಿಮಗೆ ಸಿದ್ಧಾವಡಪ್ಪನ ಗೊತ್ತಿಲ್ಲ ನಿಮಗೆ? ಯವ್ವ ಸಿದ್ಧಾವಡಪ್ಪನ ಜಗಜ್ಜಾಹಿರ. ಸಿದ್ಧಾವಡಪ್ಪ ಮಾಡಿದ ಲೀಲೆಗಳು, ಅವನ ಮಹಿಮೆಗಳು ಜಗಜ್ಜಾಹಿರ ಆಗಿದೆ. ಈ ಜಗತ್ತಿನ ತುಂಬೆಲ್ಲ ಸಿದ್ಧಾವಡಪ್ಪನ ಮಹಿಮೆಯನ್ನ ಬೀರಿದವರು ಯಾರು ಅಂದ್ರೆ ಆ ಕೀರ್ತಿ ಯಾರಿಗೆ ಸಲ್ಲಬೇಕಂದ್ರೆ ಅಕ್ಕಲಕೋಟೆಯ ರೇವಣ ಸಿದ್ಧ ಶಿವಶರಣರಿಗೆ ಸಲ್ಲಬೇಕು. ಇವತ್ತು ಸಿದ್ಧಾವಡ ಮಹಿಮೆಯನ್ನು ಜಗದಾಡಿದ ಹೇಳ್ತೇವೆ ಅಂದ್ರೆ ಮೂಲತಃ ಅದರ ಶಕ್ತಿ ಎಲ್ಲಿದೆ ಅದನ್ನು ಹುಡುಕಬೇಕು ನಾವು. ರಾಜ್ಯ ಹೊರ ರಾಜ್ಯದಿಂದ ಕರೆದು ತಂದರೆ ರಾಜ್ಯ ಮಹಾರಾಜರನ್ನ ಸಿದ್ಧಾವಡಪ್ಪನ ಪಾದಕ್ಕೆ ಹಾಕಿದರು. ಯಾರಿಗಾಗ್ತದ್ರಿ ಅಂದಾಗ ಸಿದ್ಧಾವಡಪ್ಪ ಸಾಮಾನ್ಯ ಅಲ್ಲ. ಸಿದ್ಧಾವಡ ಅಂದ್ರೆ ಒಬ್ಬ ವ್ಯಕ್ತಿ ಅಂತ ನಾವು ತಿಳ್ಕೊಂಡೀವಿ. ಸಿದ್ಧಾವಡಪ್ಪ ಅಂದ್ರೆ ಒಬ್ಬರು ವ್ಯಕ್ತಿ ಅಂತ ನಾವು ತಿಳ್ಕೊಂಡಿವಿ. ಇಲ್ಲ, ಈ ಜಗತ್ತಿನ ಒಂದು ಶಕ್ತಿ ಸಿದ್ಧಾರೂಢರು. ಜಗತ್ತಿನ ಶಕ್ತಿ ಸರ್ವಧರ್ಮ ಜಾತ್ಯಾತೀತವಾಗಿರ್ತಕ್ಕಂಥ ಜಗದ್ಗುರು. ಜಗತ್ತಿನಲ್ಲಿ ಯಾರಾದರೂ ಇದ್ದರೆ ಅವರು ಮತ್ತೆ ಬೇರೆ ಯಾರು ಅಲ್ಲ, ಅವರು ಜಗದ್ಗುರು ಸಿದ್ಧಾರೂಢರು. ಅವರು ಈ ಭೂಮಿಗೆ ಹಂಗ ಬಂದಿಲ್ಲ. ಈ ಭೂಮಿಗೆ ಮತ್ತು ಒಬ್ಬರನ್ನು ಬಂದಿಲ್ಲ. ಅವರು ಕೈಲಾಸದಿಂದ ಪರಮಾತ್ಮ ಭೂಮಿಗೆ ಬಂದ್ರೆ ಉಳಿಕಿದವ್ರು ನಿಂತಾರನ್ರಿ ಅಲ್ಲಿ. ಇಡೀ ಕೈಲಾಸನ ತಗೊಂಡು ಭೂಮಿಗೆ ಬಂದ ಸಿದ್ಧಾವಡಪ್ಪ. ಕೈಲಾಸದಿಂದ ಬಂದ ಸಿದ್ಧಾರೂಢ ಬಂದ ಎಲ್ಲಿಂದ? ಕೈಲಾಸದಿಂದ, ಶಿವನವತಾರದಿಂದ. ಶಿವನವತಾರದಿಂದ ಮಹಾಗುರು. ಶಿವನವತಾರದಿಂದ ಸಿದ್ಧಾರೂಢ ಬಂದ ಕೈಲಾಸದಿಂದ. ಸಿದ್ಧಾರೂಢ ಬಂದ ಕೈಲಾಸದಿಂದ, ಶಿವನವತಾರದಿಂದ ಮಹಾಗುರು. ಶಿವನವತಾರ ಸಿದ್ಧಾರೂಢ ಎಲ್ಲಿಂದ ಬಂದ? ಸಿದ್ಧಾರೂಢಪ್ಪ ಕೈಲಾಸದಿಂದ. ಶಿವನವತಾರ. ಸಿದ್ಧಾರೂಢನ ಅವತಾರ ಅಂದ್ರೆ ಶಿವನ ಅವತಾರ. ಈ ನರ ಶರೀರ ಧಾರಣ ಮಾಡ್ಕೊಂಡು ಬರಬೇಕಾಗಿತ್ತಷ್ಟೇ. ನಮ್ಮನ್ನು ಉದ್ಧಾರ ಮಾಡಾಕ ಈ ನರ ಶರೀರವನ್ನ ಧಾರಣ ಮಾಡ್ಕೊಂಡು ಬರಾಕೊಂದು ಈಟ್ ಕಾರಣ ಅದು. ಯಾವುದು? ಎಲ್ಲಿ ಜನ್ಮ ತಾಳಿದ? ಏನು ಬರೀತಾರೆ? ಬೀದರ್ ಜಿಲ್ಲಾ ಬಾಲ್ಕಿ ತಾಲೂಕು ಚಳಕಾಪುರ ಚಂದ. ದೇವಮಲ್ಲಮ್ಮ ಗುರು ಶಾಂತಪ್ಪ, ದೇವಮಲ್ಲಮ್ಮ ಗುರು ಶಾಂತಪ್ಪ ಇರುವರು ಆನಂದ. ಒಲಿದು ಬಂದನು ಶೂಲಧಾರಿಯು ಇವರ ಗರ್ಭದಿಂದ. ಒಲಿದು ಬಂದ ಶೂಲಧಾರಿ ಅಂದ್ರೆ ಪರಮಾತ್ಮ. ಒಲಿದು ಬಂದನು ಶೂಲಧಾರಿ ಇವರ ಗರ್ಭದಿಂದ, ಇವರ ಪುಣ್ಯ ಗರ್ಭದಿಂದ, ಇವರ ಪುಣ್ಯ ಗರ್ಭದಿಂದ. ಆ ಪರಮಾತ್ಮನೇ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕು ಚಳಕಾಪುರ ಎಂಬ ಪುಟ್ಟ ಗ್ರಾಮದಲ್ಲಿ ದೇವಮಲ್ಲಮ್ಮ ಗುರು ಶಾಂತಪ್ಪ ಎಂಬ ಪುಣ್ಯ ಗರ್ಭದಲ್ಲಿ ಈ ನರದೇಹವನ್ನು ಧಾರಣ ಮಾಡಿಕೊಂಡು ಬಂದ ಈ ಭೂಮಿಗೆ. ಅದು ಈಗ ಅವತಾರ ಆತ್ ನೋಡಿದ ವಾರದಾಗ ರೀ.
ಈಗ ಮೊನ್ನೆ 6ನೇ ತಾರೀಕಿಗೆ ಇತ್ತು ನೋಡ ರಾಮನವಮಿ, ಹೌದಲ್ರಿ? 6ನೇ ತಾರೀಕಿಗೆ ರಾಮನವಮಿ ಅಂದು ಅದು ಈ ಕಾರ್ಯಕ್ರಮನೂ ಇದ ವಾರದಾಗನ ಐತೆ. ಅದು ಬಹಳ ಸಂತೋಷ. ಸಿದ್ಧಾರೂಢಪ್ಪರ ಅವತಾರ ನವಮಿಯ ಶುಭ ದಿನದಂದು ಗೋಧೂಳಿಯ ಹೊತ್ತು ಅದು ಸಿದ್ಧನ ನಾಮದ ರೂಪದಿಂದ ಧರೆಗೆ ಇಳಿದಿತ್ತು. ಈ ಜಗತ್ತಿನ ಕಗ್ಗತ್ತಲೆಯನ್ನು ಕಳೆಯುವುದಕ್ಕಾಗಿ ಸಿದ್ಧಾರೂಢಪ್ಪರ ನಾಮದಿಂದ ಈ ಜಗತ್ತಿಗೆ ಬೆಳಗಿತ್ತು, ಅವತಾರವಾಯಿತು. ಅದು ಅವತಾರ ಸಿದ್ಧಾರೂಢಪ್ಪಂದು. ಆ ಅವತಾರ ಈ ಕಾರ್ಯಕ್ರಮದೊಳಗೆ ನೋಡ್ರಿ ಎಷ್ಟು ಚಂದ. ಒಂದು ವಾರ 7 ದಿವಸವ ನಾವು ತಿಳ್ಕೊಂಡೇವೆ. 1 ತಿಂಗಳ, 2 ತಿಂಗಳ, 12 ತಿಂಗಳ, 1 ವರ್ಷ ಅಂತ ತಿಳ್ಕೊಂಡೇವಲ್ರಿ. ನಮ್ದು ಏನ ಗದ್ದಲ್ ನಡೆದೈತೆ ಅಂದ್ರೆ 7 ದಿವಸದಾಗ, ಹೌದಲ್ರಿ? 8ನೇ ದಿವಸ ಯಾವ್ದೈತಿ ಹೇಳ್ರಿ ನನಗೆ? ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ರವಿವಾರ. ಎಷ್ಟದು ರೀ? 8ನೇ ದಿವಸ ನಾವು ಏನು ಮಾಡೀವಿ ಹೇಳ್ರಿ? ಇಲ್ಲ ಇದು 7 ದಿವಸದಾಗ ನಮ್ಗೆ ಗದ್ದಲ ನಡೆದೈತೆ ನೋಡ್ರಿ. ನಮಗೆ ಸಂತಿ 7 ದಿವಸ ಸಂತಿ ನೋಡ್ರಿ ನಮ್ದು. ಇದ್ರಾಗ ನಮಗೆ ಕೆಂಚಿ ಶುರುವಾಗೈತಿ. ಏನು ಪಡ್ಕೊಂಡ್ರೆ 40 ವರ್ಷ ಬದುಕಿನಿ, ನಾನು 120 ವರ್ಷ ಬದುಕಿನಿ. ನೀ 1000 ವರ್ಷ ಬದುಕಿರು 7 ದಿವಸದಾಗ. ಸರ್ ಕೇಳಿದಂತ, ಮಕ್ಕಳೇ ನಿಮ್ಗೆ ಯಾವ್ದಾರ ಹಾಡು ಬರ್ತಾವನ ಮುಗಿದಂತವ್? ಎಂತೆಂಥ ಹಾಡು ಎಲ್ಲ ಮುಗಿದಾವು, ಎಲ್ಲಕ್ಕೂ ಮುದ್ರಿಕೆ ಅದಾವ. ಮುಗಿದಂಥ ಹಾಡು ಎಂತದ್ದು ಹೇಳುದು? ಒಂದು ಹುಡುಗಿ ಎದ್ದು ನಿಂತದ್ದು, ಸರ್ ನಾ ಹೇಳ್ತೇನೆ ರೀ ಹಾಡನಂತ. ಒಟ್ಟ ಮುಗಿಯಂಗಿಲ್ರಿ ಅದನ್ನಂತ. ಅದೇಂತದು ಮುಗಿಸಿರಿ ಬಿಡಬೇಡ್ರಿ ನೀವು ಅಂದಂತ. ಹಾಡ್ಲಿಕ್ಕಮ್ಮ ಹುಡು ಅಂದ್ರು. ಶುರು ಮಾಡಿದಂತ ಸೋಮವಾರದಿಂದ ಮಂಗಳವಾರ, ಮಂಗಳವಾರದಿಂದ ಬುಧವಾರ, ಬುಧವಾರದಿಂದ ಬೇಸ್ತಾರದಿಂದ ಶುಕ್ರವಾರ, ಶುಕ್ರವಾರದಿಂದ ಶನಿವಾರ, ಶನಿವಾರದಿಂದ ರವಿವಾರ, ರವಿವಾರದಿಂದ ಸೋಮವಾರ. ಇದನ್ನು ಮುಗಿಸ್ಕೊಂಡ್ ಬರ್ತೀರಿ ಹಾಡ, 10,000 ರೂಪಾಯಿ ಕೊಡ್ತೇನೆ ನಾ. ಇಲ್ಲ, ಇವತ್ತು ಈ ಗೋರುಗುಡ್ಡದ ಈ ಮಂಗಲ ಕಾರ್ಯಕ್ರಮ ನೋಡಿ 6, 7, 8, 9, 10, 11 ನಾಳೆಗೆ 12, 7 ದಿವಸಕ್ಕೆ ಮುಗಿತಿ. ಈ 7 ದಿವಸಕ್ಕೆ ವಾರದೊಳಗೆ ಸಿದ್ಧಾರೂಢಪ್ಪನ ಜನ್ಮ ಆಗೈತಂದ್ರೆ ಗೋರುಗುಡ್ಡದ ಈ ರಾಮಲಿಂಗೇಶ್ವರ ಕಾರ್ಯಕ್ರಮ ಪುಣ್ಯದ ಕಾರ್ಯಕ್ರಮ ಇದು. ಅದೇ ಹೇಳ್ತೇನೆ ಮತ್ತೆ ರೀ, ಇವರು ಅದೇ ಹೇಳಕತ್ತ. ಸಿದ್ಧಾರೂಢಪ್ಪ ಹುಟ್ಟಿದ ದಿವಸನ ಪ್ರಾರಂಭ ಅದೇ ಹೇಳಕತ್ತ. ಅದೇ ಹೇಳ್ತೇನೆ ನಾನು. ಅದು ಎಂಥ ಭಾಗ್ಯ ನೋಡ್ರಿ. ಸುಮ್ಮನೆ ಪುಣ್ಯ ಬೇಕು ನೋಡಿ. ಬಲ್ಲವರು ಸುಖ ಭೋಗದಲ್ಲಿ ಆಸೆ ಎಡಗೂಡಿ ಕೆಳಗಿರೋ ಭಾಗ್ಯವಿಲ್ಲದಾಗದು. ಪುಣ್ಯ ಇದ್ರ ನೋಡ್ರಿ ಎಲ್ಲ ಸಿಗುದು. ಈಗ ನೀವೆಲ್ಲ ಬಂದಿರಿ ಇಲ್ಲ ಅಂದ್ರೆ ಪುಣ್ಯವಂತರು ನೀವು. ನೀವೆಲ್ಲರೂ ಸಿದ್ಧಾರೂಢಪ್ಪ ರೇವಣ ಸಿದ್ಧ ಶಿವಶರಣ ಕೃಪಾಶೀರ್ವಾದ ಪರಿಪೂರ್ಣ ನಿಮಗಾಗುತ್ತದೆ. ಚಿಂತನೆ ಮಾಡಂಗಿಲ್ಲ ನೀವು. ಯಾಕಂದ್ರೆ ಹೊಲಕ್ಕೆ ಹೋಗಿ ಹಸನು ಮಾಡಿ ಹದ ನೋಡಿ ಬಿತ್ತಿ ಕಳೆ ತೆಗೆದು ಬೆಳಿ ತೆಗೆದಾಗ ಫಲ ಸಿಗ್ತೈತಿ, ಹೌದಲ್ರಿ? ಮತ್ತು ಮನೆಯಾಗ ಕುಂತ್ಕೊಂಡು ನನಗೆ ಹೊಲದಾಗಿ ಪೀಕ್ ಬರಲಿ ಅಂದ್ರೆ ಬರ್ತದ್ರಿ? ಬರೋದಿಲ್ಲ. ಹಂಗೆ ಇದೊಂದು ಸತ್ಸಂಗದ ಬೆಳೆ. ಇದು ಸತ್ಸಂಗದ ಫಲ ಸಿಗಬೇಕಂದ್ರೆ ಸುಮ್ಮನೆ ಏನ್ರಿ? ಸರ್ಪಭೂಷಣದ ಶಿವಗಳು ಭಾಳ ಚಂದ ಹಾಡ್ಯಾರ ಒಂದು ಪದ್ಯ. ಇರ್ಲಿ, ನಮಗೆ ಸಮಯ ಇಲ್ಲಿಗ. ಸಿದ್ಧಾರೂಢಪ್ಪದ ಪುಟ್ಟ ಗ್ರಾಮದಲ್ಲಿ ಜನ್ಮವೆತ್ತಿ ಬಂದ ಶಿವನವತಾರಿ ನನ್ನ ದೇಹವನ್ನು ಧಾರಣ ಮಾಡಿಕೊಂಡು ಬಂದ. ಚಿಕ್ಕ ವಯಸ್ಸಿನಲ್ಲಿ ಎಂತೆಂಥ ಅದ್ಭುತವಾಗಿರ್ತಕ್ಕಂಥ ಲೀಲೆಗಳನ್ನ ತೋರಿದ. ಎಲ್ಲ ಗೊತ್ತದ ನಿಮಗೆ. ನೀರಲ್ಲಿ ಹಣ್ಣು ಹರಿದು ಕೊಟ್ಟದ್ದು ಗೊತ್ತದ. ದೇವದತ್ತನ ಕೆರೆಯಾಗ ಮುಳುಗಿಸಿದ್ದು ಗೊತ್ತದ. ಕೆರೆಯಾಗ ಏನು ದೇವದತ್ತನ ಕೆರೆಯಾಗ ಮುಳುಗಿಸ್ಯಾನಲ್ರಿ ಸಿದ್ಧಾರೂಢಪ್ಪ. ಆ ದೇವದತ್ತನ ಕೆರೆಯಾಗ ಮುಳುಗಿಸಿ ಅವನು ಬದುಕಿಸ್ಯಾನೋ ಇರ್ಲಿ, ಅದು ಪವಾಡ. ಆ ಕೆರೆ ಒಳಗೆ ಏನು ಮುಳುಗಿಸ್ಯಾನ, ಆ ಕೆರೆ ಒಳಗೆ ಇವತ್ತ ಬೀದರದ ಶಿವಕುಮಾರ ಮಹಾಸ್ವಾಮಿ 7 ಕೋಟಿ ರೂಪಾಯಿ ಸಿದ್ಧಾರೂಢಪ್ಪನ ಮಠ ಕಟ್ಟಾರ ಇವತ್ತು. ಅಲ್ಲಿ ಲೀಲಾ ತೋರಿದ ಜಗಾದೊಳಗೆ, ಚಳಕಾಪುರದೊಳಗೆ. ಏನು ಲೀಲಾ ಅಂದ್ರೆ ಕಣ್ಣೆದುರಿಗೆ ಅದಾವು ಅವರು ಮಾಡಿದ ಲೀಲೆಗಳು. 1, 2 ಸತ್ತ ಎಮ್ಮೆಯನ್ನ
ದುಬ್ಬಕ್ಕೆ ಚಪ್ಪರಿಸಿ ಬಿಟ್ರೆ ಕಲಾಸ್. ನಾ ಮಹಾರಾಜ ನನ್ನ ನೀ ಹತ್ತಿಸ್ಕೊಂಡು ಹೋಗಂಗಿಲ್ಲ ಅಂತ ದೊಬ್ಬರು ಕಡದ್ಬಿಟ್ರೆ ಕಲಾಸ್. ಇರೋದು ಒಂದು ಎಮ್ಮಿ. ಮಲ್ಲಮ್ಮ ಓಡೋಡೆ ಬಂದು ಏನು ಮಾಡಿದವು ಸಿದ್ಧ, ಇರೋದು ಒಂದು ಎಮ್ಮೆ, ಅದ್ರ ಮ್ಯಾಗ ಜೀವನ. ಯಜ್ಞಾಕ್ ಕೊಂದೆವು. ಆಕೆ ತಾಯಿ ಅಳುದ್ ನೋಡಿ ಅವಾಗ ಇಷ್ಟು ತ್ರಾಸ ಹಾಕ ಸಿದ್ದಾಡಪ್ಪಗ. ನಮ್ಮವ್ವ ಅಳಾಕತ್ತಾಳಂದ್ರೆ ಬರೀ ಒಂದು ಎಮ್ಮಿಗೆ ಕಣ್ಣಾರಿಯರ್ ಹಾಕಾಕತ್ತಾಳ ಅಂದ್ರೆ ಅಳಬೇಡವ. ಯಾಕೆ ಅಳ್ತೀವ? ಯಾಕೆ ಕಣ್ಣೀರು ಹಾಕ್ತೀವ? ಇಲ್ಲ ಯಾರು ಹೇಳಿ ಸತ್ತಂತೇಳಿ ನಿನಗೆ ನೀನು ಎಮ್ಮಿ ಬೇಕಲ್ಲ, ತಗೋ ಮತ್ತೆ ದುಬ್ಬಕ್ಕೆ ಚಪ್ಪರಿಸಿ. ನಮ್ಮ ಅವ್ವ ಅಳಾಕತ್ತಾಳ, ಮನಿಗೆ ಹೋಗಂತ ದುಬ್ಬ ಚಪ್ಪಿಸಿದ್ರೆ ಸತ್ತು ಎಮ್ಮಿ ಎದ್ದವ್ರವು ನಿಮ್ಮಲ್ಲಿ ಮನೆಗೆ ಹೋಗ್ತಾರೆ.